ಯಾವ್ಯಾವ ಯುಗದಾಗ ಹೆಂಗಿತ್ತ ಹಂಗಂಗ ಫರಕ್ ಹಾಕೋತ ಬಂದೈತಿ. ಈಗ ನೋಡ ಈ ಹೊರಗಿನ ಸೀರೆ ಬಡ್ದಾಡ್ಲತ್ತಿದೀನಿ. ಈ ಶರೀರ ಅನ್ನುವಂತ ಸೀರಿನ ಒಂದೊಂದು ಯುಗಕ್ಕ ಅರ್ಧ ಕಮ್ಮಿ ಹಾಕೋತ ಬಂದೈತಿ. ಕೃತಾಯುಗದಾಗ ಎಷ್ಟಿತ್ತು? 28 ಮೊಳ ಶರೀರ ಇತ್ತು. 1,00,000 ವರ್ಷ ಆಯುಷ್ಯ ಇತ್ತು ಮನುಷ್ಯಾಗ. ಎಲ್ಲಿ? ಕೃತಾಯುಗದಾಗ. ಆಮೇಲೆ ತ್ರೇತಾಯುಗದಾಗ 14 ಮೊಳ ಶರೀರ ಆತು. 1,000 ವರ್ಷ ಆಯುಷ್ಯ, 10,000 ವರ್ಷ ಆಯುಷ್ಯ ಬತ್ತ. ಆಮೇಲೆ ದ್ವಾಪಾರಕ್ಕೆ ಬತ್ತ. 14 ಮೊಳ ಎಟ್ಟಂದ್ರ 28 ಹೋಗಿ 14 ಹೋತು. 14 ಹೋಗಿ ದ್ವಾಪಾರ ಯುಗದಾಗ 7 ಮೊಳ ಶರೀರ ಉಳಿತ. 10,000 ವರ್ಷ ಆಯುಷ್ಯ ಒಳಗಿಂದ ಒಂದು ಪೂಜೆ ತೆಗೆದ್ರು 1,000 ವರ್ಷ ಆಯುಷ್ಯ ಉಳಿತಿಲ್ಲ. ದ್ವಾಪಾರಕ್ಕ. ಈಗ ನಾವು ನೀವು ಬಂದದೀವ್ರಿ ಕಲಿಯುಗದಾಗ. ಕಲಿಯುಗ ಬಂದೇವ್ರಲ್ಲ. 8 ಮೊಳ ಹೋತ, 14 ಮೊಳ ಹೋತ, 7 ಮೊಳ ಹೋತ. ಕಲಿಯುಗದೊಳಗ 3.5 ಮೊಳ ಉಳ್ದೈತಿ ಮನುಷ್ಯನ ಶರೀರ. 3.5 ಮೊಳ ಶರೀರ ಉಳ್ದೈತಿ. 1,000 ಒಳಗಿಂದ ಒಂದು 0 ತೆಗೆದ್ರು ಬರೀ 100 ವರ್ಷ ಆಯುಷ್ಯ ಉಳ್ದೈತಿ. ಬರೇ ಇದು ಮೈ ಮೇಲೆ ಸುತ್ತಿರುವಂತ 7 ಪದರ ಸೀರೆ ಏನಾಗ್ತೈತಿ? ಇದ ಸೀರೆ ಕಮ್ಮಿ ಹಾಕೋತ ಬಂದೈತಿ ಅಂದ್ರ ತಮ್ಮ ಫ್ಯಾನ್ಸಿ ಸೀರೆ ಏನು ದೋನಸೆ ತೀನಸೆ ಕೊಡಾಂಡ್ಲೆ ಸಿಗತೈತಿ. ಆ ಸೀರೆ ಕಮ್ಮಿ ಆಗೋದೇನ ಬಾಳ ಹೊತ್ತೇನ? ಮತ್ತೆ ಇವನು ಸೀರೆ ಉಟ್ಕೊಂಡಲ್ಲ ಹೇಳಿಲ್ಲ. ಅಲ್ಲ, ಫ್ಯಾನ್ಸಿ ಸೀರೆ ಉಟ್ಕೊಂಡಾರ ಹೆಣ್ಮಕ್ಳಾತ ನೀ ಹೇಳ್ತಿ. ಅದ ಫ್ಯಾನ್ಸಿ ಸೀರೆ ನಿಮ್ ಗಣಮಕ್ಳು ಎಷ್ಟೋ ಉಟ್ಕೊಳತ್ಯಾವ. ಹೇಳ್ತಾನ ಕೇಳ ಯಾವ್ಯಾವ ಹುಟ್ಟಾವ ಹೇಳವ. ಅದು ಅಲ್ಲದ ಸೀರೆ ಅವರ ಸುದ್ದಿ ನನಗ ಹೇಳತಿ. ಹೌದವಾ? ಏ ಸೀರೆ ಸುದ್ದಿ ತಗದ ಕೊಡುವೆ ನಿನ್ನ ಕೈಯಾಗ. ಗಂಡ ಹಡಂಗ ಒಟ್ಟ ಭೇದ ಹೇಳಬೇಕು ಈಗ. ಅದ ಕತ್ತಿಗೆ ಲತ್ತಿ ಪೆಟ್ಟ ಅಂದಂಗ ಕೇಳ್ರಿ ಎದರಾಗ. ಸೀರೆ ಅವರ ಸುದ್ದಿ ಅನಕ ದಂಡಿಗೆ ಇರ್ಲಿ ಕೇಳೋ ಈಗ. ಸ್ವತಃ ಗಂಡಸ ಮಕ್ಕಳ ಸೀರೆ ಉಟ್ಟಾರ ಕೇಳೋ ಎದರಾಗ. ಒಂದೊಂದು ಟೈಮದೊಳಗ ತಮ್ಮ ದ್ವಾಪಾರಿಗಳಾಗ ಬಸವರಾಜನ ಬಾಸ್ಕಿ, ಬಸವರಾಜಣ್ಣ ಬಾಸ್ಕಿ ಅಂತ ಕೇಳ್ರಿ ಇವರ ಹೆಸರ ಹೇಗ. ಮತ್ತೇನಾಯ್ತ್ರಿ? 51 ರೂಪಾಯಿ ಕೊಟ್ರ ನಮ್ಮ ಕೈಯಾಗ. ತುಂಬಾ ಬರಿ ಆಗುವೇನೋ ನಿತ್ತ ಮಂಡ್ಯಾಗ. ಸದಾ ಲಕ್ಷ್ಮೀ ವಾಸ ಇರ್ಲಿ ತಮ್ಮ ಅವರ ಮನೆಯಾಗ. ಒಂದೊಂದ ಟೈಮದೊಳಗ ಸತ್ಯಭಾಮ ಎದ್ದಕ್ಕಾಗ ಏನ್ ಮಾಡ್ತಾಳವ? ಏ ಶಕ್ತಿ ಪೂಜೆ ಹಾಕಿಳಪ್ಪ ತನ್ನ ಮನೆಯೊಳಗ. ಗಣಸರು ಮಾತ್ರ ಹೋಗ್ತಿದ್ದಿಲ್ಲ ಪೂಜಾದ ಒಳಗ. ಶಕ್ತಿ ಪೂಜೆ ಹಾಕಿದಲ್ಲಿ ಗಣಸರು ಒಟ್ಟ ಹೋಗ್ತಿದ್ದಿಲ್ಲ. ಮತ್ತೇನೈತ್ರಿ? ಇವರ ಕೃಷ್ಣನಿತ್ತ ವಿಚಾರ ಮಾಡಿದ ತನ್ನ ಮನದಾಗ. ಗಣಸರು ಮಾತ್ರ ಹೋಗೋದಿಲ್ಲ ಅಂದಾಳ ಈಗ. ನಾನೇ ಸೀರೆ ಉಟ್ಟ ಹೋಗ್ಬೇಕಂದ ಪೂಜಾದ ಒಳಗ. ಸೀರೆ ಉಟ್ಟ ಹೋಗ್ಬೇಕಂತ ಸೀರೆ ಒಂದ ಉಟ್ಟನಾಗ. ನಮ್ಮ ಸೀರೆ ಉಟ್ಟ ಕೊರವಂಜಿ ಅವತಾರ ತಾಳ್ಯ ನಾವಾಗ. ನಮ್ಮ ದೊಡ್ಡದ ಒಂದು ಬುಟ್ಟಿ ಹೊತ್ತು ತನ್ನ ತಲೆಮ್ಯಾಗ. ಸೀರೆ ಉಟ್ಟ ಉಡವ ಲೆಕ್ಕ ಕೂಸಿನ ಒಂದು ತಂದು ಆಗ. ತಂದಲ್ಲ ಒಂದ ಗಂಡ ಕೂಸಿನ ತಂದ ನಪ್ಪ ತನ್ನ ಬಗಲಾಗ. ಮಗ ಕೊತ್ತ ಗಂಡ ಕೂಸಿನ ತರಬೇಕಾದಾಗ ನಿಮ್ಮ ಕೃಷ್ಣಗ ಯಾವ ಗಂಡ ಎದ್ದ ತಿಳಿಸ್ಬೇಕು ನನಗ. ಏ ಗಂಡ
ಇದ್ರ ಅಷ್ಟ ಮಕ್ಕಳು ಆಗ್ತಾವಂತ ಅಂದಿ ನನಗ ಹೌದವಾ ಏ ಸೀರಿ ಉಟ್ಟ ಕೃಷ್ಣ ಕೊರವಂಜಾದು ಆವಾಗ ನಮ್ಮ ಚಕ್ರ ಎಲ್ಲಿ ಇಟ್ಟ ನಾವ ಯಾವ ಜಾಗ ಇದು ಹೊಲದ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಏನ್ ಮಾಡ್ತಾನವ ನಿಮ್ಮ ವಿಷ್ಣು ಸಹಿತ ಸೀರೆ ಒಟ್ಟ ನಿತ್ತ ನಾವಾಗ ನಮ್ಮ ಸೀರೆ ಒಟ್ಟ ಮೋಹಿನಿ ಅವತಾರ ತಾಳಿ ನಿತ್ತಾಗ ನೀವು ಸೀರೆ ಉಡಬಾರ್ದಾಗಿತ್ತು ಯಾಕ ಉಟ್ಟರೆ ಆವಾಗ ಇದು ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮಸೇನ ಏನ್ ಮಾಡಿದ್ರವ ಏ ಭೀಮ ಸಹಿತ ಸೀರೆ ಉಟ್ಟ ನಿತ್ತು ಆವಾಗ ನಮ್ಮ ಸೀರೆ ಉಟ್ಟ ಹೋಗಿ ನಿತ್ತ ಗಡಿ ಇದು ಹೊಲದ ಮೂರ ಲೋಕದ ಗಂಡ ಅರ್ಜುನ ಅಂತಾರ ಅರ್ಜುನ್ ಇದ್ರಲ್ಲ ಅಂತ ಅರ್ಜುನ ಸಹಿತ ಸೀರೆ ಉಟ್ಟನ ಕೇಳ್ರಿ ಆವಾಗ ಈ ಕೌರವ್ರ ಪಾಂಡವ್ರ ಪಗಡಿ ಆಡಾಗ ಆ ಕೌರವ್ರ ಕೈಯಾಗ ಸೋತೀರಪ್ಪ ಪಾಂಡವ್ರ ಆವಾಗ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಏನೈತ್ರಿ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಅರ್ಜುನ ಸೀರೆ ಉಟ್ಟ ನಿತ್ಯದ ಕೇಳಿ ಆವಾಗ ಸೀರೆ ಉಟ್ಟ ಅರ್ಜುನ ಭರತ ನಾಟ್ಯ ಕಲಸು ಹೆಂಗಸ ಮತ್ತೇನೇನ್ ಮಾಡ್ತಾನ ಏ ಪ್ರಮಿಳೆ ಅಂತ ನಾಮ ಬಂದದ ನಿಮ್ಮ ಅರ್ಜುನಗ ಇನ್ನ ಒಬ್ಬ ಸೀರೆ ಉಟ್ಟನ ತಿಳಿಸುವೆ ನಿನಗ ತಮ್ಮ ಅಲ್ಲೇ ಒಂದು ದಗದ ಆಗಿತ್ತ ಪಂಡರಪುರದಾಗ ಈ ಪಂಡರಪುರದ ವಿಠಲ ಸಹಿತ ಸೀರೆ ಉಟ್ಟನ ಕೇಳೋ ಆಗ ಹೌದೇವ ಏ ಸಂತ ಸಕು ಬಾಯಿ ಎದ್ಳು ಆಗಿನ ಗಳಿಯಾಗ ಅಕ್ಕಿ ಅತ್ತಿ ಮಾವಾಗ ಕೇಳ್ಕೊತಾಳ ಕೇಳಿ ಹ್ಯಾಂಗ ಆಷಾಢವಾರಿ ತಿಂಡಿ ನಡೆದತಿ ಪಂಡ್ರಾಪುರಕ್ಕ ಹೋಗ್ತೀನ ಏನ್ ಮಾಡ್ತಾಳವ ಪಂಡ್ರಾಪುರಕ್ಕ ಹೋಗಲಾಕ ತಯ್ಯಾರಾದಾಳ ಅವಾಗ ಆಗ ಅತ್ತಿ ಮಾವ ಬೇಯ ತಾರೋ ಬಾಯಿಗೆ ಬಂದಾಗ ಎಲ್ಲಿ ದೇವ್ರ ಎಲ್ಲ ದೇನ್ರ ಎಲ್ಲ ಕಳಿಸೋದಿಲ್ಲ ನಿನಗ ಕೆಲವೊಂದ ದಿನ ಕಳೆದು ನೀರ ತರ್ಲಕ ಹೋಗಿಲ್ಲ ಸಾಕು ಅವಾಗ ಏನೈತ್ರಿ ಏ ನೀರ ತರ್ಲಕ ಹೋಗ್ಯಾಳಪ್ಪ ಕೊಡ ತಗೊಂಡಾಗ ಅಲ್ಲಿ ಆಷಾಢವಾರಿ ತಿಂಡಿ ಹಾದ ನಡುವೆ ಆವಾಗ ನೀರಿನ ಕೊಡ ಅಲ್ಲಿ ಇಟ್ಟ ತಿಂಡಿ ಸಂಗಟ ಹೋಗಿ ನೇತ್ಲು ಏನ್ ಮಾಡ್ತಾಳವ ಅಲ್ಲಿ ಪಂಡ್ರಾಪುರಕ್ಕ ಹೋಗ್ಯಾಳಪ್ಪ ಆಗಿಂದ ಆಗ ಕೆಟ್ಟಗಳಿಗೆ ಹತ್ತಿದ ಕೇಳೋ ತಮ್ಮ ಸಕ್ಕೋ ಬಾಯಿಗೆ ಅಲ್ಲಿ ವಿಠಲ ದರ್ಶನಾದ ಬಳಕ ಸಾವ ಬತ್ತಕಿಗ ಸಕ್ಕುನ ಪ್ರಾಣವಾದ ಬಳಕ ವಿಠಲ ನಿತ್ತ ವಿಚಾರ ಮಾಡಿದ ಏನಂತ ಮಾಡಿದ್ರಿ ತನ್ನ ಹೆಂಡತಿ ರಕಮ ಬಾಯಿನ ಕರೆದ ಹೇಳ್ತಾನ ಅವಾಗ ಈಕಿ ಜೀವಕಳ ತುಂಬಿ ತಗೊಂಡ ಬಾರ 4 ದಿನದಾಗ ಈಕಿ ಜೀವಕಳ ತುಂಬಿ ನೀನು ತರುವ ತನಕ ನಾನು ಆಲೆ ಏನ್ ಮಾಡ್ತಾನ ನಾನೇ ಸಕ್ಕುವಾಗಿ ಹೋಗಿ ನಿಂದ್ರತನ ಗಂಡನ ಮನಿಯೊಳಗ ವಿಠಲ ಕುತ್ತ ಸೀರಿ ಒಟ್ಟು ಆಗಿನ ಗಳಿಗ್ಯಾಗ ಕೇಟ
ಸಕ್ಕು ಆಗಿ ನಿತ್ತ ಆಕೆಯ ಗಂಡನ ಮನೆಯಾಗ ಏ ದಿನ ನಿತ್ಯ ಕಸ ಮುಸರಿ ಬಾಂಡೆ ಅಲ್ಲಿ ಬೆಳಗತ್ತಿದ್ದ ಹೌದಲ್ಲ ಏ ದನಗಳ ಹೆಣಕಸ ಮಾಡ್ಲಕತ್ತಿದ ಆಕಿಯ ಮನೆಯಾಗ ತಮ್ಮ ಜರ ಪಂತಿ ಪರಕ ಆತೋ ಗಂಡನ ಮನೆಯಾಗ ಸಕುಂದ ಒಂದ ಪದ್ಧತಿ ದಿನನಿತ್ಯ ಮನೆಯ ಒಳಗ ಹೆಂಗಿತ್ರವ ರಾತ್ರಿ ಉಂಡ ಮನಗ ಗಂಡನ ಕೈ ಕಾಲ ಒತ್ತಿದ್ದಳ ಆಗ ವಿಠಲ ಮಾತ್ರ ಒತ್ತತಿದ್ದಿಲ್ಲ ಕೇಳ್ರಿ ಆವಾಗ ಇವ ಸಕ್ಕುನ ಗಂಡ ಕೇಳತಾನ ಕೇಳ್ರಿ ಹ್ಯಾಂಗ್ಯಾಂಗ ಏ ಅಕ್ಕಿ ಗಂಡಗ ಗೊತ್ತ ಇಲ್ಲ ವಿಠಲ ಅನ್ನೋದು ತಿಳಿ ಅಲ್ಲಿ ಇಲ್ಲ ಹೌದು ಈಕಿ ನನ್ನ ಹೆಂಡತಿ ಅಂಬುದ ಇತ್ತ ಇವನ ಮನದಾಗ ಅಲ್ಲಿ ಸೀರೆ ಹುಟ್ಟದ ಪರಕ ಒಂದ ಎತ್ರಿ ಒಳಗ ಸ್ವತಃ ವಿಠಲ ದೇವರ ಹಣೆಯ ಕೈಯ ಹಚ್ಕೋತಾನೋ ಏನಂತ ಹೇಳ್ತಾನೋ ಭಕ್ತರ ಭಕ್ತಿಗೆ ಕಾಲ ಒತ್ತದ ಬತ್ತಲ್ಲಪ್ಪ ನನಗ ನಾ ನಿತ್ಯ ಕೈ ಕಾಲ ಒತ್ತತ್ತಿದ್ದ ಸಕ್ಕುನ ಗಂಡಗ ಸಕ್ಕುನ ಗಂಡ ಒಟ್ಟ ಗಪ್ಪ ಕೊಂಡ್ರ ಅಲ್ಲೆಲ್ಲೋ ಆವಾಗ ಈ ಬಾರ ಒಂದ ಟೈಮದೊಳಗ ಕಾಮ ಉತ್ಪತ್ತಿ ಆತು ಇವಾಗ ಹೌದಲ್ಲ ಏ ಹೆಣ್ತಿ ಅಂತ ಕಾಲ ಒಗದ ಇಟ್ಟಲ ಮೈ ಮ್ಯಾಗ ಅವಾಗ ವಿಠಲ ದೇವ್ರ ಗಾಬರಿಯಾಗಿ ಒದರ್ಯಾನ ಹ್ಯಾಗ ಏನಂತಾರ ತಂಗಿ ಸ್ವತಃ ಇವ್ರು ವಿಠಲ ದೇವ್ರ ಏನ್ ಮಾಡ್ತಿದ್ದ ಸಕ್ಕುಬಾಯಿ ಅವತಾರ ತಾಳಿ ಸಕ್ಕುನ ಸೀರಿ ಒಟ್ಟ ಸ್ವಂಟಕ್ಕೆ ಡಾಬ್ ಸುತ್ತಿ ಹೌದಲ್ಲ ಕಾಲಾಗ ಕಾಲುಂಗ್ರ ಹಾಕೊಂಡ ಕೊಳ್ಳಾಗ ತಾಳಿ ಕಟ್ಟಕೊಂಡ ಮುಗನ್ಯಾಗ ನತ್ ಹಾಕೊಂಡ ಹೌದು ತೇಟ ಸಕ್ಕುನ ಅವತಾರ ತಾಳಿ ಗಂಡ ಮನ್ಯಾಗ ವಾದಿ ಹೌದು ಮುಂದೆ ಏನಾಯ್ತಿರುವ ಬರೇ ಗಂಡನ ಮನ್ಯಾಗ ಕಸ ಮುಸರಿ ರೊಟ್ಟಿ ಒನಿಗೆ ಇದ 8 ದಿವಸ ನಡಿತೈತಿ ಹೌದು ಹಾ ಹೌದು ಒಂದ್ ದಿವಸ ಬೇಕಲ್ಲ ಯಾನ ಊಟ ಊಟ ಅಟ್ಟ ಅನ್ನಿ ತಿಳ್ಕೊತಾರ ಅವ್ರು ಶಾನೆ ಅದಾರ ದೈವದವ್ರ ಇದು ಗಂಡಗ ಗೊತ್ತಾಗ್ಲಿಲ್ಲ ಹಾ ಏನ್ ಮಾಡ್ತಾನ ಈಕೆ ನನ್ನ ಹೆಣ್ತಿನದ ಅಂತೇಳಿ ಇವ ತಿಳಿದಿದ್ದ ಹೌದು ಅವ ಸೀರೆ ಊಟನ ಕರೆ ಜಂಪರ್ ತೋಟನ ಒಳಗೊಂದು ಬ್ಯಾರಿನ ಐತಿ ಅಂದಂಗ ಅವನು ತೆಗದಾಗಿತ್ತಾನ ಮರಳಿ ಬರುವುದು ಇಲ್ಲೋ ಇದು ಬ್ಯಾರೇನ ಐತಿ ಸುನಾಳದ ಇದು ಬ್ಯಾರೇನ ಐತಿ ಅದಕ್ಕ ಇವ ಸುಮ್ಮ ಕುಂಡ್ರಿಲ್ರಿ ರಾತ್ರಿ ಬಾರ ಒಂದ್ ಆತ ಕಾಮ ವಿಕಾರ ಆಗಿ ತುಂಬಿ ತುಳುಕಲಾಕೈತು ಹೌದಿವ ನನ್ನ ಹೆಣ್ತಿದಾಳ ಹೋಗಿ ಇವ್ ಹೋಗಿ ಲೈಟ್ ಆರಿಸ್ತಿದ್ದ ಹಾ ಈ ಮಗ ನನ್ನ ಘಾತ ಮಾಡ್ತಾನ ತಿವ್ ಹೋಗಿ ಹಚ್ಚುತ್ತಿದ್ದ ಇವ ಲೈಟ್ ಆರಿಸ್ತಿದ್ದ ಇದು ಬೆಳತಾನ ಹಚ್ಚುದು ಆರಿಸೋದು ಡ್ಯೂಟಿನ ಇಲ್ಲ ಹಿಂಗ ನಡೀತಿರ್ಲ ಅವಾಗ ಹೋದ್ರೆ ಹೇಳ್ತಾನೆ ಏ ರಕ್ಮ ಹಾ ಈ ಮಗ ಯಾಕೋ ನನಗ ಘಾತ ಮಾಡಂಗ್ ಕಾಣ್ತಾನ ಹೌದು ಮೊದಲಕ್ಕಿ ಜೀವಕಾಳ ತುಂಬಿಕೊಂಡು ತಗೊಂಡ ಬಾ ಇಲ್ಲಿ ಅಂದ ಹೌದಲ್ಲ ಏನೋ ಆಕಿ ಜೀವಕಾಳ ತುಂಬಿಕೊಂಡು ತಗೊಂಡ ಬಂದಳು ನಿನ್ನ ಜಲಮ ಉದ್ಧಾರ ಆತ ಪಂಡ್ರಾಪುರ ಇಟ್ಟಲ್ಲ ಉಳ್ದ ಸುಣ್ಣಾಳ ಇಟ್ಟಲ್ಲ ಒಂದ್ ದಗದ ಮಾಡುದಿತ್ತ ಹೆಂಗ್ರಿ ಲೈಟ್ ಬಂದ್ ಮಾಡಿ ಸುಣ್ಣಾಳ ತೊಳೆನ ಒತ್ತುದಿತ್ತು ಒಮ್ಮೆ ಇವನು ಒತ್ತಿದ್ರ ನೀವು ಬರ್ತಿದ್ದ ಇಲ್ಲಿ ಹಾಡ್ಲಾಕ ಹಿಂಗ ಆಗ್ತಿತ್ತು ಒತ್ತಿದ್ರ ಅದಕ್ಕ ಏನ್ ಹೇಳತ್ತೀರಿಪ್ಪ ಏನಾಗ್ತತಿ ಇಂತಾವೆಲ್ಲಾ ದೇವ್ರ ಸೀರೆ ಉಟ್ಟನ ಅಂತ ಹೇಳಿ ನಿನಗ ಹೌದು ಹೌದಲ್ಲ ಭೀಮ ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ಅರ್ಜುನ ಸೀರೆ ಉಟ್ಟ ವಿಷ್ಣು ಸೀರೆ ಉಟ್ಟ ಹೌದು 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 ವಿಠಲ ಸೀರೆ ಉಟ್ಟ ಐತಲ್ಲ ಗಂಡ ದೇವ್ರ ದೊಡ್ಡ ಅಂತ ಹೇಳ್ತಿ ಮತ್ ಸೀರೆ ಯಾಕೆ ಉಡ್ತಾವ ಇವ ಯಾಕೆ ಕೊಟ್ಟು ನನ್ ರಾಜ ಕ್ಯೂ ಬೇಟರೆ ಪೋಜ ಅಲ್ಲ ಸೀರೆ ಉಡ್ಬಾರ್ದಲ್ಲ ಉಡ್ಬಾರ್ದಲ್ಲ ದೊಡ್ಡವಿದ್ದಿ ಹೌದು ಹೌದು ಆದ್ರ ಹಂಗಿಲ್ಲ ಅದ ಹೆಂಗ್ರಿ ನಾನ್ ಅವ್ರಿಗೆ ಸೀರೆ ಬೇನ ಬಿಟ್ಟಿಲ್ಲ ಹೌದು ಹೌದು ಮನ್ಯಾಗ 2 ಮಕ್ಕಳ ಮಾಡಿ ಸಂಸಾರ ವಾಜ್ಯಾತು ಹಾ ಕೊಡ್ರಿ 10 ರೂಪಾಯಿ ಹೌದು ಮಾಮ ಸರಿ ಕೊಡ್ರಿ 10 ರೂಪಾಯಿ ಅನ್ನೋದು ಭಂಡಾರ ಹಚ್ಚದ ನಡಿ ಎಲ್ಲವನು ಗುಡ್ಡಕ್ಕೆ ಎಲ್ಲಿ ಬಸ್ ಸಾಲೋಲ್ದು ಟ್ರೈನ್ ಸಾಲವಾಲ್ತು ಟ್ರೇನ್ ಸಾಲವಾತ ಜಾತ್ರೆಗಳು ಸಾಲೋಲ್ದು ಎಷ್ಟೋ ತಿರುಗಲಾಕತ್ಯಾವ ಎಲ್ಲವನು ಗುಡ್ಡದಾಗ ಹೌದು ಹೌದಲ್ಲ ಅದಕ್ಕೆ ಈಗೇನ್ ಹೇಳ್ಯಾರು ಏನಂತೇವ ಗಂಡ ದೊಡ್ಡ ಒಂದಿ ಗಂಡ ಕಮ್ಮಿ ಮಾಡಿ ಕೊಟ್ಟಾನೆ ಹೌದು ಹೌದು ಏನೋ ಒಂದು ಮಾತು ಹೇಳ್ಯಾರಿ ಇನ್ ಯಾವ್ದ್ರಿ ಯಾವ ಪ್ರಥಮದಳ ಅಪ್ಪ ಬಾಳ ದೊಡ್ಡವತ್ರಿ ಅವ ದೊಡ್ಡವಾಗ್ಲಕ್ ಬರಂಗಿಲ್ಲತ್ತ ಹೌದು ಹೌದು ಅಪ್ಪನ ಬಾಳ ದೊಡ್ಡವ ಹೆಂಗ ತಮ್ಮ ಅಪ್ಪ ದೊಡ್ಡವ ಅಂತ ಹೇಳ್ತಿ ಅಪ್ಪಾರೇ ಇದ್ರ ಇರ್ಬೇಕು ಅಂತವ್ರಿ ಜನ್ಮ ಕೊಟ್ಟ ಮಕ್ಕಳ ಮೇಲೆ ಮನಸ್ಸು ಬಾಳ ಮಾಡಬಾರ್ದವ ಅವ ಅಪ್ಪ ದೊಡ್ಡವ ಹೌದು ಹೌದಲ್ಲ ಇವ ಅಪ್ಪ ಬೇರೆ ಇವ್ ಹೆಂಗ್ರಿ ಅಪ್ಪ ಇವ್ ಹೋಂತಿನ ಕಂಪನಿ ಇದ್ದಂಗ ಇವ
6 ತಿಂಗಳು ಆಹಾ ಉಣ್ಣುದು ಅದ್ರಾಗ ಮಾತು ಹೊಳಿ ಇರುದು ಅದ್ರಾಗ ಕಂಗೈತ್ರಿ ಇವನು ಗಂಡ ಆಡನ್ ತಗದ ತಾನು ಉಚ್ಚಿ ತಾನೇ ಕುಡಿದಿದ್ದು ಅದಕ್ಕ ಏನ್ ಹೇಳತ್ಯಾರು ಏನದ ತಂಗಿ ಸ್ವತಃ ಚಂದ್ರಗುಪ್ತ ಅರಸಿದ್ದ ಇದ್ದಲ್ಲ 12 ವರ್ಷ ತಪ ಮಾಡ್ತಿದ್ದ ಮನ್ಯಾಗ ಹೆಣ್ಣು ಹುಟ್ಟೈತಿಯೋ ಗಂಡು ಹುಟ್ಟೈತಿಯೋ ಅರು ಆಗ್ಬೇಕಾಗಿತ್ತ ಆಗ್ಬೇಕಾಗಿತ್ತ ಮಗಳನ್ನೋದು ಅರು ಆಗ್ಲಿಲ್ಲ ಹೌದ ಮಗಳ ಮ್ಯಾಲ ಮನಸ್ಸು ಮಾಡಿ 7 ಗಜ ಕರಿ ಕಲ್ಲಾಗಿ ಬಿದ್ದದಿ ಪಾತಾಳಗ ಹಂಗ್ಯಾಗ ಹೌದು ಎಷ್ಟೋ ಮಂದಿ ಹೋದವ್ರೆಲ್ಲ ವಾದ ಬರ್ತಾರ ಶ್ರೀಶೈಲದೊಳಗ ನಿನಗ ಹೌದು ಹೌದಲ್ಲ ಎಬಸ್ಕೊಂಡ್ ಯಾರು ತರುವಾರ ತರ್ಬೇಕಲ್ಲ ಯಾಕ್ರಿ ಇವ್ರ ಗಂಡ ಮಕ್ಕಳನ್ನ ಎಬಸಂಗಿಲ್ಲಪ್ಪ ಮತ್ತೆ ಯಾರಿಗೆ ಅದ ಹೆಣ್ಮಕ್ಳ ಬೀಳಿ ಕಟಕನ ಎಬಸ್ತಾರ ನೋಡ ಮತ್ತ ಇವ್ರು ಅದಕ್ಕೆ ಬಾಳ ಶಾಣ್ಯಾರ ಅದಕ್ಕೆ ಬಾಳ ಶಾನೆ ಯಾಕಂದ್ರ ಬಡಸ್ಕೊಳಕು ಶಾಣ್ಯಾರ ಬಡಸೋಳಕು ಶಾನ್ಯಾರ ಒದಸ್ಕೊಳಕು ಶಾಣ್ಯಾರ ಮತ್ತ ಕಡಸ್ಕೊಳಕು ಶಾಣ್ಯಾರ ಶಾನ್ಯಾರ ಹೌದು ಹೌದು ಅದಕ್ಕೆ ಹೇಳ್ತಾರ ಏನಂತೇವ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೌದವ ಹೆಣ್ಣು ಮುನಿತಪ್ಪ ಅಂದ್ರ ಮಹಾ ಮಾರಿ ಆಗತೈತಿ ಹೌದು ಖರೆ ಐತ್ಲ ಅದಕ್ಕ ಹೆಣ್ಣು ಒಲಿದರಿ ನಾರಿ ಮುನಿದರಿ ಮಾರಿ ಅದಕ್ಕ ಯಪ್ಪ ಅಕ್ಕಿ ಕೈ ಅಂದ ಕಡ್ಯಾಕ ಹೋಗುದು ಬಾಳ ಬಿರಿ ಐತಿ ಬಾಳ ಮಂದಿ ಹೋಗ್ಯಾರ ಅದಕ್ಕ ಹೇಳತ್ಯಾರ ಅವರು ಎದ್ದ ತಕ್ಷಣ ಏನ್ ಹೇಳ್ತಾನ್ರಿ ಎಲ್ಲಾ ಜವಾಬ ಮಾಡ್ಕೊತ ಬಂದ ನಿಂದ ಹೇಳತ್ಯಾರ ಜವಾಬ್ ಮಾಡ್ಯಾನ ಈ ಪದದ ಜವಾಬ ಮಾಡ ಏನ್ ಹಾಡ್ಲತ್ತೀನ್ಲ ಇದರ ಜವಾಬ ಮಾಡು ಮಾಡ ಅಂದ್ರ ಬೆಳ್ಕೊಂಡು ಹೋಗ ಯಾರಿಗ ತಾಳ್ಯಾಗ ತಾಳ್ಯಾಗ ತೊಳೆ ತಾಳೆ ನೀ ಮಾಡಪ್ಪ ಕಳೆ ಅತ್ರಿ ಋಷಿ ಅನುಸೂಯ ಹೌದು ಏಕನಿಷ್ಠೆ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ವಾದಾರ ಮಾಡಬೇಕು ಅಂದಾರ ನಾಶ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ವಾದಾರ ಮಾಡಬೇಕು ಅಂದಾರ ನಾಶ ಅವರನ್ನ ನೋಡಿ ಹಿರಿ ಹಿರಿ ಏನ್ ಮಾಡ್ತಾಳ ತಾಯಿ ಮನಸ್ಸಿನಲ್ಲಿಯ ಸಂತೋಷ